ರಾಮಣ್ಣ, ನಾನ್ ರಾಣಿ ಮಾತಾಡ್ತಿರೋದು. ಅಪ್ಪನ ಆಸ್ಪತ್ರೆಗೆ ಕರ್ಕೊಂಡ್ ಬಂದಿದ್ದೀನಿ. ಅವ್ರಿಗೇನೋ ಲಿವರ್ ಫೇಲ್ ಆಗಿದೆಯಂತೆ. ಲಿವರ್ ಬದಲಾಯಿಸ್ಬೇಕಂತ ಹೇಳ್ತಿದ್ದಾರೆ ಅಣ್ಣ. ನನ್ಗೇನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಅದಕ್ಕೆ ನಿಮ್ಗೆ ಕಾಲ್ ಮಾಡ್ದೆ. ಅದಕ್ ನನ್ ಮಗನ್ ಯಾಕೆ ಫೋನ್ ಮಾಡ್ದೆ? ಏನ್ ಮಾಡ್ಬೇಕು ಅಂತ ರಿಪೋರ್ಟ್ ಓದಿರೋ ಡಾಕ್ಟರ್ನೇ ಕೇಳು. ನಾನು ಗೂಗಲ್ ನಿನ್ ಮಗ ಅನ್ಕೊಂಡಿದ್ದೀನೋ? ನೀನ್ ಹೇಳೋದೆಲ್ಲ ಕೇಳೋದಕ್ಕೆ ಮರ್ಯಾದೆಯಿಂದ ಒಪ್ಪು ಅಂದ್ರೆ ಒಪ್ಕೊಳ್ಳೋದ ಅಲ್ಲ? ಸರ್, ಗರ್ಡನ್ ಮೇಲೆ ಅಟೆಂಪ್ಟ್ ಮರ್ಡರ್ ಮಾಡಿದ್ದು ಇವನೇ ಸರ್. ಗರ್ಡ ಹೇಳ್ದಂಗೆ ಕೈಯಲ್ಲಿ ಮಾರ್ಕ್ ಇತ್ತು ಅಂತ ಹೇಳಿದ್ನಲ್ಲ, ನೋಡಿ ಸರ್. ಅಷ್ಟೇ ಅಲ್ಲ, ಮೈಯೆಲ್ಲ ಮಾರ್ಕ್ ಆಗಿತ್ತು ಅಂತ ಹೇಳಿದ್ನಲ್ಲ. ಲೈ, ತೆಗಿಯ ಶರ್ಟ್, ತೆಗಿ. ನೋಡಿ ಸರ್, ಮೈಯೆಲ್ಲ ಮಾರ್ಕ್ ಇದೆ. ಗರುಡ ಕಂಪ್ಲೇಂಟ್ ಅಲ್ಲಿ ಏನೆಲ್ಲ ಕೊಟ್ಟಿದ್ನೋ ಅದೆಲ್ಲ ಮ್ಯಾಚ್ ಆಗಿದೆ ಸರ್. ಇವನೇ ಸರ್ ಅವನು. ಹೌದು ಸರ್, ಡಾಕ್ಟರ್ ಹೇಳ್ತಿರೋದು ಸರಿಯಾಗೇ ಇದೆ. ಆಕ್ಚುಲಿ ಇವನು ರೌಡಿ ಶೀಟರ್. ಈಗಾಗಲೇ ಇವನ ಮೇಲೆ ಸುಮಾರು ಕೇಸ್ಗಳು ಬುಕ್ ಆಗಿದೆ. ಇವನು ಪ್ರತಿ ಸಲ ಬೇಲ್ ಮೇಲೆ ರಿಲೀಸ್ ಆಗ್ತಾನೆ. ಇವನ್ ನೋಡ್ತಾ ಇದ್ರೆ ಇದನ್ನ ಇವನೇ ಮಾಡಿದಾನೆ ಅನ್ಸ್ತಾ ಇದೆ. ಬಟ್ ಇವನ್ ದೇಹದಲ್ಲಿ ಮಾರ್ಕ್ ಇದೆ ಅನ್ನೋ ಕಾರಣಕ್ಕೆ ಇವನನ್ನ ಅರೆಸ್ಟ್ ಮಾಡೋದಕ್ಕೆ ಬರೋದಿಲ್ಲ ರವಿ. ಅಲ್ಲ ಭರತ್, ಇವನ್ ಮೈ ಮೇಲೆ ಎಷ್ಟೆಲ್ಲ ಗಾಯಗಳಿವೆ. ಗರುಡ ಹೇಳಿದ್ದಕ್ಕೂ ಇವನ್ ಮೈ ಮೇಲೆ ಇರೋ ಗಾಯಗಳಿಗೂ ಎಷ್ಟೊಂದು ಸಿಮಿಲಾರಿಟೀಸ್ ಇವೆ. ಮಹಾದೇವನ್ ಮೈ ಮೇಲೆ ಒಂಚೂರು ಗಾಯಗಳಿಲ್ಲ. ಇಷ್ಟು ಸಾಕಲ್ವಾ ಮಹಾದೇವ್ ಇನ್ನೋಸೆಂಟ್ ಅಂತ ಪ್ರೂವ್ ಮಾಡೋದಿಕ್ಕೆ? ಹೌದು ಸರ್, ಇವನ್ನ ಹಿಂಗ್ ನಿಲ್ಸ್ಕೊಂಡ್ ಕೇಳಿದ್ರೆ ಏನು ಯೂಸ್ ಇಲ್ಲ. ನಿಮ್ ಸ್ಟೇಷನ್ ಕರ್ಕೊಂಡೋಗಿ ನಿಮ್ ಸ್ಟೈಲಲ್ಲಿ ಬೆಂಡ್ ಎತ್ತಿದ್ರೇನೆ ಇವ್ ನಿಜ ಏನು ಅಂತ. ಹೌದು ಭರತ್, ರಾಮ್ ಹೇಳ್ತಿರೋದು ಸರಿಯಾಗಿದೆ. ಯಾರೋ ಮಾಡಿರೋ ತಪ್ಪಿಗೆ ಇನ್ಯಾರನ್ನೂ ಅರೆಸ್ಟ್ ಮಾಡಿದೀರಾ. ದಿಸ್ ಇಸ್ ನಾಟ್ ರೈಟ್. ಮೊದಲು ಮಹಾದೇವ್ನ ರಿಲೀಸ್ ಮಾಡಿ. ಯಾವ ಕರ್ಮ ಇದು? ಹೇಗಾದ್ರೂ ಮಾಡಿ ಇದನ್ನ ಮಹಾದೇವನೇ ಮಾಡಿದ್ದು ಅಂತ ಪ್ರೂವ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಇವನ್ಯಾರೋ ಮಧ್ಯ ಬಂದು ಎಲ್ಲನೂ ಹಾಳು ಮಾಡ್ದ. ಭರತ್, ಏನ್ ನೋಡ್ತಿದ್ಯಾ? ನಾನ್ ನಿನ್ಗೆ ಹೇಳಿದ್ದು ಮೊದ್ಲು ಮಹಾದೇವ್ನ ರಿಲೀಸ್ ಮಾಡು. ಏನ್ ಯೋಚನೆ ಮಾಡ್ತಿದ್ಯಾ ಇನ್ನು? ಹಾ ಕಾವ್ಯ, ನೀವೆಲ್ಲ ಸ್ಟೇಷನ್ಗೆ ಬಂದು ಮಹಾದೇವನ್ನ ಬಿಡಿಸ್ಕೊಂಡು ಹೋಗಿ. ಈ ನನ್ನ ಮಗ ಏನಕ್ಕೂ ಪ್ರಯೋಜನ ಇಲ್ಲ. ಇವನೇನಾದ್ರೂ ಇವಾಗ ನನ್ನ ಹೆಸರು ಬಾಯ್ಬಿಟ್ರೆ ಮುಗೀತು ನನ್ನ ಕತೆ. ರೀ ರವಿ ಸರ್, ಹೇಳ್ಕೊಂಡ್ ಬನ್ರಿ ಇವನ್ನ. ಏಯ್ ನಡಿಯಾ, ಬನ್ನಿ ಹೋಗೋಣ. ನಡಿಯಾ. ರವಿ, ಆ ಮಹಾದೇವನ್ನ ಹೊರಗಡೆ ಕರ್ಕೊಂಬನ್ರಿ. ಮಾದೇವ, ಇವ್ರ್ಯಾರು ನಿನಗೆ ಟಾರ್ಚರ್ ಮಾಡಲಿಲ್ಲ ತಾನೆ? ಬೆಳಿಗ್ಗೆಯಿಂದ ನಿನ್ನನ್ನು ನೋಡ್ಬೇಕಂತ ಪ್ರಯತ್ನ ಮಾಡ್ತಾನೆ ಇದ್ದೀನಿ. ಇವ್ರು ಯಾರು ಅವಕಾಶನೇ ಕೊಡ್ತಾ ಇಲ್ಲ. ನಿನಗೇನು ಆಗಿಲ್ಲ ತಾನೆ? ಇವರೆಲ್ಲ ಎಲ್ಲಿ ನೀನು ಹೊಡೆದು ಬಿಡ್ತಾರೋ ಅಂತ ನನಗಂತೂ ಜೀವ ಹೋದಾಗಿತ್ತು. ಚಿಕ್ಕಪ್ಪ, ನನಗೇನು ಆಗಿಲ್ಲ, ನೀವೇನು ಯೋಚನೆ ಮಾಡಬೇಡಿ. ನೋಡಿ, ಹೆಂಗ್ ಒಳಕೋಗಿದ್ನೋ ಹಂಗೆ ಆಚೆ ಬಂದೀವಿ.
ಸರ್, ಸೋಮವಾರದೊಳಗೆ ಅಸಲಿ ಅಪರಾಧನ ಹಿಡಿದು ತರ್ತೀನಿ ಅಂತ ಹೇಳಿದ್ದೆ. ಆ ಟೈಮ್ ಮುಗಿಯೋಕ್ಕೂ ಮುಂಚೆನೇ ತಂದಿದ್ದೀನಿ. ಈಗ ನ್ಯಾಯ ಹೊರಗಿದೆ, ಅನ್ಯಾಯ ಕಂಬಿಯಿಂದ ಇದೆ. ಇನ್ಮೇಲಾದ್ರೂ ಕಂಪ್ಲೇಂಟ್ ತಗೊಳಕ್ಕೂ ಮುಂಚೆ ಅವ್ರ ಹಿನ್ನೆಲೆ ಏನು ಅಂತ ಗಮನಿಸಿ. ಮಹಾದೇವ್, ವಿಷಯ ಏನು ಅಂತ ತಿಳಿದೆ ನಿನ್ ತಪ್ಪಿಲ್ಲ ಅಂತ ಹೇಳಿದ್ರು ನಾನು ನಿನ್ ಮೇಲೆ ಅನುಮಾನ ಪಟ್ಬಿಟ್ಟೆ. ಅದು ಅದು ಅಯ್ಯೋ, ಇದು ಗೆದ್ದಿರೋ ಸೀನ್ ಕಣಮಿ. ಎಲ್ಲರೂ ಖುಷಿಯಾಗಿರಿ. ಯಾಕೆ? ಆರಾಮಾಗಿರಿ ಸಾಹೇಬ್ರೆ. ಮನುಷ್ಯರನ್ನ ಕಂಬಕ್ಕೆ ಕಟ್ಟಾಕ್ಬೋದು, ಆದರೆ ಸತ್ಯನಲ್ಲ. ಅದನ್ನ ಕಟ್ಟಾಕೋದಕ್ಕೆ ನಿಮ್ಮ ಕೈಲೂ ಆಗ್ಲಿಲ್ಲ ನೋಡಿ. ಕೊನೆಗೂ ನ್ಯಾಯ ಉಳಿಸೋದಕ್ಕೆ ನನ್ನ ತಮ್ಮನೇ ಬರಬೇಕಾಯ್ತು. ಇವತ್ತು ನ್ಯಾಯ ಗೆದ್ದ ದಿನ. ಒಂದು ವಿಷಯ ಹೇಳ್ತೀನಿ ತಿಳ್ಕೊಳ್ಳಿ, ನಿಮಗಿಂತ ನನಗಿಂತ ನ್ಯಾಯ ಕೊಡೋದಕ್ಕೆ ಅಂತ ಮೇಲೊಬ್ಬ ಇರ್ತಾನೆ. ಸ್ವಲ್ಪ ತಡ ಆದರೂ ಸರಿಯಾಗಿರೋ ತೀರ್ಪನ್ನೇ ಕೊಡ್ತಾನೆ. ಮೊದಲಿಗೆ ಅನ್ಯಾಯ ಗೆದ್ರು ಒಂದಲ್ಲ ಒಂದಿನ ಅದಕ್ಕೆ ಸೋಲು ಕಟ್ಟಿಟ್ಟ ಬುತ್ತಿ. ಸರ್, ಮುಂದೆ? ಅವನ ಹತ್ರ ಸ್ಟೇಟ್ಮೆಂಟ್ ತಗೊಂಡು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಥ್ಯಾಂಕ್ ಯು ಸರ್. ರಾಮ್, ಫೋನ್ ಕೊಡಿಲಿ. ಮೊದ್ಲು ಅತ್ತೆಗೆ ಫೋನ್ ಮಾಡೋಣ. ಪಾಪ ಅವ್ರು ಗಾಬರಿ ಆಗಿರ್ತಾರೆ ಕಣೋ. ಒಂದ್ ನಿಮಿಷ. ನನ್ ಮಗ ಮಾಡ್ದಿರೋ ತಪ್ಪಿಗೆ ಸ್ಟೇಷನ್ಗೆ ಹೋಗೋ ಹಾಗಾಗಿದೆ. ಅವನನ್ನ ನೀನೇ ಪಾರ್ ಮಾಡ್ಬೇಕು. ಈ ಹೆತ್ತ ಕರ್ಲಿನ ಸಂಕಟನ ನೀನೇ ಕೆಳಗಿಳಿಸ್ಬೇಕು. ನನ್ ಮಗನ ಕಾಪಾಡು, ನನ್ ಮಗನ ಕಾಪಾಡು. ಮಹಾದೇವ, ಕೇಳಿಸ್ತಿದ್ಯಾ? ಕವ್ಯ, ಯಾಕಮ್ಮ ಮಹಾದೇವ ಮಹಾದೇವ ಅಂತ ಕಿರ್ಚ್ತಿದ್ಯಾ? ನಿನ್ ಕಿರ್ಚೋದ್ ನೋಡಿ ನನ್ ಭಯನೇ ಆಗೋಯ್ತು. ಅದಕ್ಕೆ ಓಡ್ ಬಂದೆ. ಏನಾಯ್ತು? ಅಯ್ಯೋ ಮತ್ತೇನಾದ್ರು ಸಮಸ್ಯೆನಾ? ಅಯ್ಯೋತೆ, ಯಾವ ಪ್ರಾಬ್ಲಮು ಇಲ್ಲ. ಅದು ಆಕ್ಚುಲಿ ನಾನು ಮಹಾದೇವ್ ಹತ್ರ ಸಾರಿ ಕೇಳಬೇಕಿತ್ತು. ಮಹಾದೇವ್ ಮೇಲೆ ಅನುಮಾನ ಪಟ್ಬಿಟ್ಟೆ. ಮಹಾದೇವ್ದು ಯಾವುದೇ ತಪ್ಪಿಲ್ಲ ಅಂತ ನೀವೇ ಹೇಳಿದ್ರು ನಾನು ನಂಬಲಿಲ್ಲ. ಅವ್ರಿಗೆ ಆಪಾದನೆ ಬಂದು ಎಷ್ಟು ನೋವಾಗಿದೆಯೋ, ಅದಕ್ಕಿಂತ ನಾನು ಅವ್ರನ್ನ ನಂಬಲಿಲ್ಲ ಅನ್ನೋ ನೋವು ಇನ್ನೂ ಹೆಚ್ಚಾಗಿರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಕ್ಷಮೆ ಕೇಳೋಣ ಅಂತ ಮಹಾದೇವ್ನ ಹುಡುಕ್ತಾ ಇದ್ದೆ. ಕವ್ಯ, ಮಾಡಿರೋ ತಪ್ಪರವಾಗಿ ಕ್ಷಮೆ ಕೇಳೋದು ತುಂಬಾ ದೊಡ್ಡ ಗುಣ. ನೀನು ಮಹಾದೇವ ಹತ್ರ ತಪ್ಪಾಯ್ತು ಅಂತ ಕೇಳಿದ್ರೆ ಅವನು ಆಕಾಶದಲ್ಲಿ ಹಾರಾಡ್ತಾ ಆಡ್ತಾನೆ. ಮಹಾದೇವ ಇಲ್ಲೇ ಎಲ್ಲೋ ಇರ್ತಾನೆ. ಅಲ್ಲಿ ಬಾಲ್ಕನಿಲಿ ಇರ್ಬೋದು ಅನ್ಸತ್ತೆ. ಹೋಗ್ ನೋಡು, ಹೋಗಿ ಅವನ ಹತ್ರ ಮಾತಾಡು. ಸರಿ ಅಕ್ಕ. ಮಹಾದೇವ, ಮಹಾದೇವ್, ವಾ, ಈ ಕಾಡ್ ರಾಕ್ಷಸಿ ನನ್ನ ಹತ್ರಕ್ಕೆ ಸಮಯ ಕೇಳಕ್ ಬಂದೋಳ. ಇವಳ ಮಾತನ್ನ ನಂಬೋದಾ? ಇಲ್ಲ ಇಲ್ಲ, ಅವಳು ರಾಕ್ಷಸಿ ಆಡ್ದಂಗೆ ಆಡ್ತಾಳೆ ಆಟ, ಆದರೆ ಯಾವತ್ತೂ ಸುಳ್ಳು ಹೇಳಕ್ಕಿಲ್ಲ. ಆಹಾ ಮಹದೇವ, ಎಂಥ ಅವಕಾಶ ನಿಂದು. ಹೋಳಿಗೆ ಮೇಲೆ ತುಪ್ಪ ಸುರಿದಂಗೆ. ಈ ಚಾನ್ಸ್ನ ಚೆನ್ನಾಗಿ ಉಪಯೋಗಿಸ್ಕೊ. ಕಾಡ್ ರಾಕ್ಷಸಿ, ಬಾ ಬಾ,
ನಿನಗೈತೆ ಮಾರಿಯಮ್ಮ. ರಾಮ್ ಹತ್ರ ಮಾತಾಡ್ಲೇಬೇಕು. ರಾಮ್ ಫೋನು ಇಲ್ಲಿಟ್ಬಿಟ್ಟೆಲ್ಲ ಹೋಗಿದ್ದಾನೆ. ರಾಣಿ ಇವಳು ಯಾಕೆ ನನ್ನ ಮಗನಿಗೆ ಫೋನ್ ಮಾಡ್ತಾ ಇದ್ದಾಳೆ? ರಾಮಣ್ಣ, ನಾನ್ ರಾಣಿ ಮಾತಾಡ್ತಿರೋದು. ಅಪ್ಪನ ಆಸ್ಪತ್ರೆಗೆ ಕರ್ಕೊಂಡ್ ಬಂದಿದ್ದೀನಿ. ಅವ್ರಿಗೇನೋ ಲಿವರ್ ಫೇಲ್ ಆಗಿದೆಯಂತೆ. ಲಿವರ್ ಬದಲಾಯಿಸ್ಬೇಕಂತ ಹೇಳ್ತಿದ್ದಾರೆ ಅಣ್ಣ. ನನ್ಗೇನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಅದಕ್ಕೆ ನಿಮ್ಗೆ ಕಾಲ್ ಮಾಡ್ದೆ. ಅದಕ್ಕೆ ನನ್ನ ಮಗನ್ ಯಾಕೆ ಫೋನ್ ಮಾಡ್ದೆ? ಏನ್ ಮಾಡ್ಬೇಕು ಅಂತ ರಿಪೋರ್ಟ್ ಓದಿರೋ ಡಾಕ್ಟರ್ನೇ ಕೇಳು, ಅವರೇ ಹೇಳ್ತಾರೆ. ಅದನ್ ಬಿಟ್ಟು ನನ್ ಮಗನಿಗೆ ಫೋನ್ ಮಾಡಿದ್ರೆ ಚಳಿ ಬಿಡಿಸ್ಬಿಡ್ತೀನಿ. 1-2 ದಿನ ಅಂತ ರಜಾ ಹಾಕಿ ಹೋದವಳು ನೀನು. ಇವತ್ತಿನ ತನಕ ಮನೆ ಕಡೆ ತಲೆ ಹಾಕಿಲ್ಲ. ಬಿಟ್ಟಿ ಸಂಬಳ ಕೊಡೋದಕ್ಕೆ ನಾವೇನಿಲ್ಲಿ ಧರ್ಮಛತ್ರ ನಡೆಸ್ತಾ ಇಲ್ಲ. ನಿಮ್ಮಪ್ಪನ್ಗೆ ಹುಷಾರಿಲ್ಲ ಅಂದ್ರೆ ಅದಕ್ಕೆ ನಾವು ಜವಾಬ್ದಾರರಲ್ಲ. ಮುಂದೆ ನನ್ ಮಗನ್ ಫೋನ್ ಮಾಡೋದನ್ನೆಲ್ಲ ಇಟ್ಕೊಂಡ್ರೆ ಸರಿ ಇರಲ್ಲ, ಹೇಳ್ತಾ ಇದೀನಿ. ಇಡೇ ಫೋನು. ಯಾರಮ್ಮ ಫೋನ್ ಮಾಡಿದ್ದು? ಅದೇ ಕಣು, ರಾಣಿ ಫೋನ್ ಮಾಡಿದ್ಲು. ನಾಳೆನು ಕೆಲ್ಸಕ್ಕೆ ಬರಲ್ವಂತೆ, ಅದಕ್ಕೆ ಫೋನ್ ಮಾಡ್ದೆ ಅಂತಂದ್ಲು. ನಾನು ರಾಮ್ಗೆ ಯಾಕಮ್ಮ ಕಾಲ್ ಮಾಡ್ದೆ, ಬೇರೆ ಯಾರಾದ್ರೂ ಹೆಣ್ಮಕ್ಳಿಗೆ ಮಾಡ್ಬೋದಿತ್ತಲ್ಲ ಅಂತ ಹೇಳ್ತಿದ್ದೆ ಅಷ್ಟೇ. ತಗೋ. ರಾಮ್ ಆಸ್ಪತ್ರೆಯಲ್ಲಿ ರೌಡಿಗೆ ಯಾರಿಗೋ ಹೊಡೆದು ಬಡ್ದು ಪೊಲೀಸಿಗೆ ಹಿಡ್ಕೊಟ್ಟಿಯಂತೆ. ನಿನ್ಗೆ ಯಾಕೋ ಬೇಕು ಕಂದ ಇದೆಲ್ಲ ಆ ಮಾದೇವನ್ಗೆ ಇರ್ಲಿ ಕಣೋ. ಇದನ್ನ ನೀನ್ ಮಾಡೋದ್ ಬೇಡ ಕಣು. ನಿನ್ ಕೆಲ್ಸ ನೀನ್ ಮಾಡ್ಕೊಂಡು ಹೋಗೋ ಸಾಕು. ಏನಮ್ಮ ಮಾತಾಡ್ತಿದ್ಯಾ ನೀನು? ಅಕಸ್ಮಾತ್ ಅಣ್ಣನ ಜಾಗದಲ್ಲಿ ನಾನು ಇದ್ದಿದ್ದಿದ್ರೆ ಅಣ್ಣ ನನ್ನ ಉಳಿಸೋದಕ್ಕೆ ನಾನು ಪಟ್ಟಿರೋದಕ್ಕಿಂತ 10 ಪಟ್ಟು ಹೆಚ್ಚು ಕಷ್ಟಪಟ್ಟಿರೋನು. ಅಣ್ಣ ಹೊರಗಿನವನಲ್ಲ ಅಮ್ಮ, ನಮ್ದೆಲ್ರದ್ದು ಒಂದೇ ರಕ್ತ ಅನ್ನೋದನ್ನ ಮರಿಬೇಡ. ಅವನ ಕಷ್ಟಕ್ಕೆ ನಾವೇ ಆಗ್ಲಿಲ್ಲ ಅಂತಂದ್ರೆ ನಮ್ ಕಷ್ಟಕ್ಕೆಲ್ಲ ಅವ್ನ ಶಕ್ತಿಯಾಗಿ ನಿಂತಿದ್ದಾನೆ ತಾನೆ. ಇನ್ನು 10 ಸಲ ಅವನಿಗೆ ಸಮಸ್ಯೆ ಬಂದ್ರು ನಾನು ಅವನಿಗೆ ಸಹಾಯ ಮಾಡೇ ಮಾಡ್ತೀನಿ. ಅಪ್ಪ ಬಚ್ಚಿಟ್ಕೊಳ್ಳೋದು. ಮಾದೇವ, ಎಲ್ಲಿ ಹೋಗ್ಬಿಟ್ಟ ಇವನು? ಮಹಾದೇವ. ಮಹಾದೇವ ಸರ್, ತಾವು ಕರ್ಟನ್ ಹಿಂದೆ ಬಚ್ಚಿಟ್ಕೊಂಡಿದ್ದೀರಾ ಅಂತ ನಮಗ್ ಗೊತ್ತಾಗಿದೆ. ಹೊರಗಡೆ ಬನ್ನಿ ಸರ್. ಹೊರಗಡೆ ಬಾ ಮಹಾದೇವ, ಬಾ. ಅಲ್ಯಾಕ್ ಬಚ್ಚಿಟ್ಕೊಂಡಿದ್ದೆ?